ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಬಿಗ್ ಬಾಸ್ ಮಾತ್ರ ಸಖತ್ ಬೆಂಕಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವತ್ತು ಸುದೀಪ್ ಸರ್ ಮಾತ್ರ ಅಶ್ವಿನಿ ಮೇಡಮ್ಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಪ್ರೋಮೋ ನೋಡೋದಾದ್ರೆ ನಮ್ಗೆ ಅಲ್ಲಿ ಫಸ್ಟ್ ಸುದೀಪ್ ಸರ್ ಬಂದ ತಕ್ಷಣ ನಮ್ಗೆ ಹೇಳೋದು ಏಕವಚನ ಏನದು ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನ ಎಷ್ಟು ತೇಜೋವಧಿ ಮಾಡ್ಬೋದು ಅಷ್ಟನ್ನು ಮಾಡಿದ್ದಾರೆ ನನ್ಗೆ ಅಂತ ಹೇಳ್ತಿದ್ದಾರೆ. ಅವ್ರ ಮೇಲೆ ಎಲ್ಲರೂ ಬ್ಲೇಮ್ ಕೊಡ್ತಿದ್ದಾರೆ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ನಿಮಗೆ ಯಾರಾದ್ರೂ ಹೋಗಿ ಬನ್ನಿ ಅಂತ ನಿಮ್ಗೆ ಯಾರಾದ್ರೂ ರೆಸ್ಪೆಕ್ಟ್ ಇಂದ ಕರಿಬೇಕು ಅನ್ನೋದಾದ್ರೆ ನೀವು ಕೂಡ ಯಾವ್ದಾದ್ರು ಪ್ರತಿಯೊಂದು ಚಿಕ್ಕ ಮಗು ಆಗಿರ್ಲಿ ಎಲ್ಲಾರ್ಗು ಕೂಡ ಹೋಗಿ ಬನ್ನಿ ಅಂತ ನೀವು ಕರೆಯೋದನ್ನ ಕಲೀರಿ ಫಸ್ಟ್. ಅದಾದ್ಮೇಲೆ ನೀವು ಬೇರೆಯವ್ರಿಗೆ ಹೇಳಿವಿ ಅಂತೆ ನಿಮ್ಮನ್ನ ರೆಸ್ಪೆಕ್ಟ್ ಇಂದ ಕರಿಬೇಕಾ ಬೇಡವಾ ಅಂತ ಹೇಳ್ತಾರೆ ಸುದೀಪ್ ಸರ್. ಮತ್ತೆ ಹೇಳ್ತಾರೆ ಸುದೀಪ್ ಸರ್, ಅಶ್ವಿನಿ ಅವ್ರು ಎಷ್ಟು ದಿನ ಹೇಳ್ತಿದ್ರಲ್ಲ ಹುಡುಗಿರ್ ಬಗ್ಗೆ ಈ ತರ ಮಾಡ್ತಾರೆ, ಹಂಗೆ ಈ ತರ ಹುಡುಗಿರ್ ಬಗ್ಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಸುದೀಪ್ ಸರ್ ಹೇಳ್ತಾ ಇದಾರೆ, ಯಾವ ಹುಡುಗಿ ಬಗ್ಗೆ ಏನ್ ಮಾತಾಡಿದ್ದಾರೆ, ಯಾರು ಏನ್ ಮಾಡಿದ್ದಾರೆ ಇಲ್ಲಿ ನೀವೇ ಹೇಳಿ ಅಂತ ಸ್ವಲ್ಪ ಗರಂ ಆಗಿ ಹೇಳ್ತಾ ಇದ್ದಾರೆ. ಸುದೀಪ್ ಸರ್ ಇವಾಗ ಇನ್ನೊಂದು ಕ್ವಶನ್ ಕೇಳ್ತಾರೆ, ಯಾರ್ಯಾರು ಇಲ್ಲಿ ಅಶ್ವಿನಿ ಅವ್ರಿಗೆ ಮಾನ ಮರ್ಯಾದೆ ಅಂತ ಕೊಟ್ಟು ಫುಲ್ ದೊಡ್ಡ ಗೌರವದಿಂದ ಕೂತಿದ್ದೀರಿ ಕೈ ಎತ್ತಿ ಅಂತ ಹೇಳಿದಾಗ ಯಾರು ಕೂಡ ಕೈ ಎತ್ತದಿಲ್ಲ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ನಾವು ಎಷ್ಟೊಂದು ಕೈಗಳಿದ್ ಕಾಣಿಸ್ತಿದ್ದಾವೆ ಅಂತ ಹೇಳ್ತಾರೆ. ಅಶ್ವಿನಿ ಅವ್ರು ಮಾತ್ರ ಕೈ ಎತ್ತಾರೆ. ಸೊ ಈ ಪ್ರೋಮೋದಲ್ಲಿ ಎಂಡ್ ಆಗೋದೇನಪ್ಪಾ ಅಂತಂದ್ರೆ ಸುದೀಪ್ ಸರ್ ಫೈನಲ್ ಆಗಿ ಅಶ್ವಿನಿ ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅಶ್ವಿನಿ ಅವರೇ, ಈ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಫಿಮೇಲ್ ಕಾರ್ಡ್ ಅನ್ನೋದು ಪ್ಲೇ ಮಾಡಕ್ ಹೋಗ್ಬೇಡಿ, ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಬಿಗ್ ಬಾಸ್ ಮಾತ್ರ ತುಂಬಾ ಹೀಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಪ್ರೋಮೋ. ನಿಮ್ಗೆಲ್ಲ ಏನನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.